ಟೋಟಲ್ ಆಗಿ 845 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. 10ನೇ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ, ಡಿಗ್ರಿ ಪಾಸ್ ಆದವರಿಗೆ. ಇದು ಎಲ್ಲಿ ಅಂತ ಕೇಳಬಹುದು. ನೋಡಿ, ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ UPS ದಲ್ಲಿ ನೇಮಕಾತಿ ಆಗ್ತಾ ಇದೆ. ತುಂಬಾ ಜನ ಕ್ವಶನ್ ಬರತ್ತ, 10ನೇ ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೆ UPS ಅಲ್ಲಿ ನೇಮಕಾತಿ ನಡೆಯುತ್ತಾ ಅಂತ ಹೇಳಿ. ಹೌದು, ನಾನು ಕೂಡ ಮೊದಲಿಗೆ ನಂಬಿದ್ದೆಲ್ಲ. ಈ ಒಂದು ನೋಟಿಸ್ ನೋಡಿದಾಗ ನನಗೆ ಗೊತ್ತಾಯ್ತು, ಒಂದೇ ಪೋಸ್ಟ್ಗೆ ಅರ್ಜಿ ಕರೆದಿಲ್ಲ ಅವರು. ಟೋಟಲ್ ಆಗಿ 845 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇದರಲ್ಲಿ UPS ದಲ್ಲಿ ಈ ಒಂದು ಪರೀಕ್ಷೆ ಬರೀಬೇಕಾಗತ್ತೆ. ಆದ್ರೆ ಆ ಒಂದು ಪರೀಕ್ಷೆಯಲ್ಲಿ ವಿವಿಧ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಸಂಸ್ಥೆ ಹೆಸರು ನೋಡಿ, ಮೊದಲನೇದಾಗಿ ಭಾರತೀಯ ಸೇನಾ ಅಕಾಡೆಮಿ, ಭಾರತೀಯ ನೌಕಾ ಅಕಾಡೆಮಿ, ಭಾರತೀಯ ಅಕಾಡೆಮಿ, ಅಧಿಕಾರಿ ತರಬೇತಿ ಅಕಾಡೆಮಿ, ಮಹಿಳಾ ಅಧಿಕಾರಿ ತರಬೇತಿ ಅಕಾಡೆಮಿ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನೌಕಾಪಡೆ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ವಾಯುಪಡೆ, ನೌಕಾ ಅಕಾಡೆಮಿ. ಈ ಒಂದು ಅಕಾಡೆಮಿಗಳಲ್ಲಿ ಈ ಒಂದು UPS ಇಂದ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಒಂದೊಂದೇ ತಿಳಿಸ್ಕೊಡ್ತಾನೆ. ಮತ್ತೆ ಈಗಲೇ ತಿಳಿಸ್ಕೊಡ್ತಾ ಇರೋದು ಮಹಿಳೆಯರಿಗೆ, ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. 10ನೇ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ ಮತ್ತು ಪದವಿ BTech BA ಕಂಪ್ಲೀಟ್ ಮಾಡಿದವ್ರಿಗೆ ಅವಕಾಶ ಇರತ್ತೆ. ನೋಡಿ, ಇದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿ ಇರತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ ಅವರು. ಅರ್ಜಿಗಳು 10-12-2025 ಸ್ಟಾರ್ಟ್ ಆಗಿದೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 30 ಡಿಸೆಂಬರ್ 2025. ಬರೀ ನಿಮಗೆ 20 ದಿನ ಮಾತ್ರ ಅವರು ಟೈಮ್ ಕೊಟ್ಟಿದ್ದಾರೆ. ಈ ಒಂದು 20 ದಿನ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ಗಳು upsc.gov.in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಡ್ ಫಾರ್ ಅಂತ ಯೂಸ್ ಕೊಡ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ನೋಟಿಸ್ ಬಂದಿದೆ, ಆ ಒಂದು ನೋಟಿಸ್ ಪ್ರಕಾರಗೇನೆ ಮಾಹಿತಿ ಇರತ್ತೆ. ನೋಡಿ, ಒಂದೊಂದು ತಿಳಿಸ್ಕೊಡ್ತಾನೆ ಕೊಡ್ಸನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಳುವಂತ ಪೋಸ್ಟ್ ಬಗ್ಗೆ ಒಂದೊಂದು ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಅವರು ಅರ್ಜಿ ಸಲ್ಲಿಸುವಂತ ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ವೆಬ್ಸೈಟ್ದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಅದ್ರ ಬಳಿಕ ಇಲ್ಲಿ ಡೇಟ್ ಬಗ್ಗೆ ಮೆನ್ಷನ್ ಆಗಿದೆ ನೋಡಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30 ತನಕ ಅವಕಾಶ ಇರತ್ತೆ. 10-12-2025 30-12-2025 ತನಕ ಸೇಮ್ ದಿನಾಂಕ 7 ಗಂಟೆಗೆ, 8 ಗಂಟೆಗೆ ಅಥವಾ 6 ಗಂಟೆಗೆ ಅರ್ಜಿ ಸಲ್ಲಿಸಿನ ಅಂದ್ರೆ ಆಗೋದಲ್ಲ. ಅವ್ರು ಕೊಟ್ಟಂತ ಟೈಮ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಂದ್ರೆ ಆಫೀಸ್ಗಳು ಅವಾಗ ಸ್ಟಾರ್ಟ್ ಇರತ್ತೆ ಮತ್ತು ಸರ್ವರ್ ಕೂಡ ಅವಾಗ ಇರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂಸ್ಥೆ ಹೆಸರು, ಹುದ್ದೆಗಳ ಪ್ರಕಾರ, ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದೆಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ UPS ಸಂಸ್ಥೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇದು. ಇಲ್ಲಿ ಇಂಡಿಯನ್ ಅಕಾಡೆಮಿಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಇದಕ್ಕೆ ಎಲ್ಲೆಲ್ಲಿ ಖಾಲಿ ಇದಾವೆ, ಎಷ್ಟು ಖಾಲಿ ಇದಾವೆ ಅದೆಲ್ಲ ಟೋಟಲ್ ಕೊಟ್ಟಿದ್ದಾರೆ. ಮೊದಲನೇದಾಗಿ 845 ಪೋಸ್ಟ್ ಇರತ್ತೆ. ಇನ್ನು ಯಾವ್ಯಾವ ಪೋಸ್ಟ್ ಇದಾವೆ, ಪೋಸ್ಟ್ ಹೆಸರು ಲೆಫ್ಟಿನೆಂಟ್ ಅಂತ ಹೇಳಿ ಕ್ಯಾಪ್ಟನ್ ಹುದ್ದೆಗಳು, ಮೇಜರ್ ಹುದ್ದೆಗಳು, ಲೆಫ್ಟಿನೆಂಟ್ ಕರ್ನರ್ ಹುದ್ದೆಗಳು, ಬ್ರಿಗೇಡಿಯರು, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್, ಹಗ್ ಸ್ಕೇಲ್ ಅಂತ ಹೇಳಿ ಹಗ್ ಸ್ಕೇಲ್ಗಳು, ಸೇನಾ ಕಮಾಂಡರ್, ಲೆಫ್ಟಿನೆಂಟ್ ಜನರಲು, ಅದ ನಂತರ ಲೆಫ್ಟಿನೆಂಟ್ ನಿಂದ ಮೇಜರ್ ವರೆಗೆ. ಅದೇ ರೀತಿಯಾಗಿ ಲೆಫ್ಟಿನೆಂಟ್ ಜನರಲ್ ಹಗ್ ಸ್ಕೇಲ್ ಅಂತ ಹೇಳಿ ಕಮಾಂಡೆಂಟ್ ಲೆಫ್ಟ್ ಜನರಲ್, ಈ ರೀತಿಯ ಖಾಲಿ ಇರತ್ತೆ. ಇವುಗಳಿಗೆ ನೀವೇನಾದ್ರೂ ಅಕಸ್ಮಾತ್ ಅಪ್ಲಿಕೇಶನ್ ಹಾಕಿದ್ರೆ 56,000ರಿಂದ 2,25,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ. ಮತ್ತು ತುಂಬಾ ಜನ ಕ್ವಶನ್ ಬರತ್ತೆ, ನೀವು SSLC ದವ್ರಿಗೆ ಹೇಳಿದಿರಿ, ಸೆಕೆಂಡ್ PUC ದವ್ರಿಗೆ ಹೇಳಿದಿರಿ, ಯಾವ್ಯಾವ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ತುಂಬಾ ಜನ ಕೇಳಬಹುದು. ನೋಡಿ, ನೌಕಾ ಅಕಾಡೆಮಿಯಲ್ಲಿ ಸೆಕೆಂಡ್ PUC ದವ್ರಿಗೆ ಅವಕಾಶ ಇರತ್ತೆ. ಅದೇ ರಕ್ಷಣಾ ಅಕಾಡೆಮಿ, ಸೇನೆ ಮತ್ತು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನೌಕಾಪಡೆಯಲ್ಲಿ, ಅದೇ ರೀತಿಯಾಗಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ವಾಯುಪಡೆಯಲ್ಲಿ SSLC ಸೆಕೆಂಡ್ PUC ದವ್ರಿಗೆ ಅವಕಾಶ ಇರತ್ತೆ. ಉಳಿದಂತ ಅಕಾಡೆಮಿಯಲ್ಲಿ BA BTech ಪದವಿಯನ್ನ ತಿರುಗಡೆ ಹೊಂದಿರಬೇಕು. ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಇದು 2026 ನೇಮಕಾತಿ. ತುಂಬಾ ಜನ ಕಾಯ್ತಾ ಇದ್ದಾರೆ UPS ಗೆ ಸಂಬಂಧಪಟ್ಟಂತೆ. ಈ ಒಂದು ನೋಟಿಸ್ ಆಗಿರೋದು ಸುಮಾರು 84ರಿಂದ 85 ಪೇಜ್ ಇದೆ. ಮತ್ತೆ ಎಕ್ಸಾಮ್ ಎಲ್ಲೆಲ್ಲಿ ಬರತ್ತೆ, ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, ಬೆಂಗಳೂರಿನಲ್ಲಿ ಅವಕಾಶ ಇರತ್ತೆ ಎಕ್ಸಾಮ್ ಬರೋದಕ್ಕೆ. ಅದೇ ರೀತಿಯಾಗಿ ಬೇರೆ ಒಂದು ಜಿಲ್ಲೆಗಳು ಇದಾವೆ, ಹುಬ್ಬಳ್ಳಿ ಆಗ್ಬಹುದು ಅಥವಾ ಕೋಲ್ಕತ್ತಾ, ಮುಂಬೈ, ಬೇರೆ ಬೇರೆ ರಾಜ್ಯ ಜಿಲ್ಲೆ ಎಲ್ಲ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ. ಇನ್ನು ಯಾವ್ಯಾವ ಎಲ್ಲಿ ಏನು ಅಂತ ಹೇಳಿ ಅದರಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ಏಜ್ ಲಿಮಿಟ್ ನಿಮಗೆ 18 ವರ್ಷದಿಂದ ಇಲ್ಲಿ 2 ಜನವರಿ 2003ರಿಂದ 1 ಜನವರಿ 2008 ಒಳಗಾಗಿ ಯಾರ್ಯಾರು ಹುಟ್ಟಿದಾರಲ್ಲ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಉದಾಹರಣೆಗೆ 20 ವರ್ಷದಿಂದ 24 ವರ್ಷದ ಅಭ್ಯರ್ಥಿಗಳು ಆಗಿರಬೇಕು 2027ಕ್ಕೆ ಸಂಬಂಧಪಟ್ಟಂತೆ. ಅದೇ ನೀವೇನಾದ್ರೂ
26 ವರ್ಷ ಇದ್ದವ್ರು ಕೂಡ ಅಪ್ಲಿಕೇಶನ್ ಹಾಕಿ ಮತ್ತು 25 ವರ್ಷ ಇದ್ದವ್ರು ಕೂಡ ಅಪ್ಲಿಕೇಶನ್ ಹಾಕಿ ಒಟ್ಟಾರೆ 20ರಿಂದ 25 26 ವರ್ಷದವರೆಗೆ ಇದ್ದಂಥ ವ್ಯಕ್ತಿಗಳು ಅವಕಾಶ ಇರತ್ತೆ. ಇದು ನಿಮಗೆ ಎಲ್ಲ ನೋಟಿಸ್ ತಿಳಿಸ್ಕೊಡಕ್ಕಾಗಲ್ಲ, ಯಾಕಂದ್ರೆ 83 ಪೇಜ್ ಇದೆ. ಇದು ಬೇಸಿಕ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ. ವಯೋಮಿತಿ 20ರಿಂದ 26 ವರ್ಷ, ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಅಂತೇಳಿ ನಿಮಗೆ ಡೀಟೇಲ್ಸ್ ಆಗಿ ತುಂಬ ಲಾಂಗ್ ಆಗತ್ತೆ. ಅರ್ಧ ಶುಲ್ಕ ಕೂಡ ಇರತ್ತೆ. ಸಂಯೋಜಿತ ರಕ್ಷಣಾ ಸೇವೆ ಪರೀಕ್ಷೆ ಇರೋದ್ರಿಂದ ಈ ಒಂದು ಪರೀಕ್ಷೆಯಲ್ಲಿ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರತ್ತೆ, SC/ST ವರ್ಗನ ಬಿಟ್ಟು. ಅದೇ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ನೌಕಾಪಡೆಗಳಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಇರತ್ತೆ, SC/ST ಅಭ್ಯರ್ಥಿ ಬಿಟ್ಟು. ಆಯ್ಕೆ ಪ್ರಕಾರದಲ್ಲಿ SSB ಒಂದು ಸಂದರ್ಶನ ಇರತ್ತೆ. ವೈದ್ಯಕೀಯ ಪರೀಕ್ಷೆಗಳು, ಮುಖ್ಯ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಇದೇ ಒಂದು ಇರತ್ತೆ. ಏನ ಪ್ರಮುಖ ದಿನಾಂಕ, ಪರೀಕ್ಷೆ ದಿನಾಂಕ ಇದೆಲ್ಲ ಮುಂದಿನ ವರ್ಷನ ಅಂದ್ರೆ 2026ರಲ್ಲಿ 12 ಏಪ್ರಿಲ್ನಲ್ಲಿ ನಿಮಗೆ ಪರೀಕ್ಷೆ ಇದೆ. ಆನ್ಲೈನಲ್ಲಿ ಕೊನೆಯ ದಿನಾಂಕ 30 ಡಿಸೆಂಬರ್ ಇದು ನಿಮಗೆ ಕೊಟ್ಟಿದ್ದಾರೆ. ವಯೋಮಿತಿ ಬಗ್ಗೆ ಯಾವುದೇ ರೀತಿಯಾಗಿ ಸಡಿಲಿಕೆ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಅಂದ್ರೆ ಸಡಿಲಿಕೆ ಇರೋದಿಲ್ಲ. ಇದು ಸೆಂಟ್ರಲ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC 845 ಪೋಸ್ಟು, ಹುದ್ದೆಗಳ ಸಂಖ್ಯೆ 845 ಪೋಸ್ಟು. ಸಂಯೋಜಿತ ರಕ್ಷಣಾ ಸೇವೆಗಳ ಪರೀಕ್ಷೆ ಇರತ್ತೆ. ಈ ಒಂದು ಪರೀಕ್ಷೆ ಪಾಸ್ ಆದ್ರೆ ಇದೆಲ್ಲ ಪೋಸ್ಟ್ಗಳಿರತ್ತೆ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟಿದೆ ಅಂತ ಹೇಳಿ ಸ್ವಲ್ಪ ಮಾಹಿತಿ ನಿಮಗೆ ಲಾಂಗ್ ಇಲ್ಲ. ನೌಕಾಪಡೆಯಲ್ಲಿ 24, ಅದೇ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ವಾಯುಪಡೆಯಲ್ಲಿ 120, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನೌಕಾಪಡೆಯಲ್ಲಿ 42, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಸೇನೆಯಲ್ಲಿ 208, ಮಹಿಳಾ ಅಧಿಕಾರಿ ತರಬೇತಿ ಅಕಾಡೆಮಿಯಲ್ಲಿ 18, ಅಧಿಕಾರಿ ತರಬೇತಿ ಅಕಾಡೆಮಿ ಪುರುಷರಿಗೆ 275 ಪೋಸ್ಟು. ವಾಯುಪಡೆ ಇಲಾಖೆಯಲ್ಲಿ ವಾಯುಪಡೆಯಲ್ಲಿ 32, ಭಾರತೀಯ ನೌಕಾಪಡೆ ಅಕಾಡೆಮಿಯಲ್ಲಿ 26, ಕೊನೆಯದಾಗಿ ಭಾರತೀಯ ಸೇನೆ ಅಕಾಡೆಮಿಯಲ್ಲಿ 100 ಪೋಸ್ಟು. ಇದೆಲ್ಲ ಟೋಟಲ್ ನೋಡಿದ್ರೆ 845 ಇದು ಕೊಟ್ಟಿದ್ದಾರೆ. ಈಗ ನಿಮಗೆ ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ನೋಟಿಸ್ ವೈಸು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಡೌಟ್ ಇದ್ರು, ಕನ್ಫ್ಯೂಸ್ ಇದ್ರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ನಮಗೆ ಸಂದೇಶ ಕಳಿಸ್ಕೊಡ್ಬೋದು, ಅಥವಾ ತಳಗಡೆ ಡಿಸ್ಕ್ರಿಪ್ಷನ್ ಭಾಷೆಯಲ್ಲೂ ಕೂಡ ಕಳಿಸ್ಕೊಡ್ಬೋದು. ಇದು ನಿಮಗೆ ನೋಟಿಸ್ ಬಗ್ಗೆ ಎಲ್ಲ ಮಾಹಿತಿ ವಿವರ ಗೊತ್ತಾಗಿದೆ. ಸಂಸ್ಥೆ ನೋಡಿ, ಮತ್ತು ನೋಟಿಫಿಕೇಶನ್ ಎಕ್ಸಾಮ್ ನೋಟಿಸ್ ನಂಬರ್ ಕೂಡ ಇರತ್ತೆ 4/2026 CDS 1 ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ 2026 ನೇಮಕಾತಿ. ಈ ಒಂದು ಪರೀಕ್ಷೆನ ಪಾಸ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ನೇಮಕಾತಿ ಅಂತ ಮಿಸ್ ಮಾಡ್ಕೋಬೇಡಿ, ತುಂಬಾ ದಿನ ಟೈಮ್ ಕೊಟ್ಟಿಲ್ಲ. 30/12/2025 ತನಕ ಮಾತ್ರ ಇರತ್ತೆ. ನೋಡಿ, ಮುಂದಿನ ವರ್ಷ ಕೆಲವೇ ದಿನಗಳಲ್ಲಿ 26 ಸ್ಟಾರ್ಟ್ ಆಗತ್ತೆ. ಈ ಒಂದು ವರ್ಷದಲ್ಲಿ ಏನು ಮಾಡಿದ್ರಿ, ಹೆಂಗ್ ಕಲಿತ್ರಿ, ಎಷ್ಟು ಹುದ್ದೆಗಳಾಯ್ತು, ಯಾವ್ದು ಜಾಬ್ ತಗೊಂಡ್ರಿ, ಈಗ ಪ್ರಸ್ತುತ ಏನ್ ಮಾಡ್ತಾ ಇದ್ರ, ನಿಮ್ಮ ಅನಿಸಿಕೆಗಳು ಕಮೆಂಟ್ ಮಾಡಿ.